ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಇಂಟ್ರೆಸ್ಟಿಂಗ್ ಕಂಪ್ನಿ ಬಗ್ಗೆ ತೋರಿಸ್ತೀನಿ. ಇದೆರಡೂ ಕಂಪನಿಯು ಏನ್ ಬಿಸ್ನೆಸ್ ಮಾಡ್ತಾ ಇದೆ, ಆ ಬಿಸ್ನೆಸ್ ಅಲ್ಲಿ ಲೀಡರ್ಸ್. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ ಇದೆರಡು ನಂಬರ್ ಒನ್ ಕಂಪನೀಸು. ಆದ್ರೆ ಎರಡೂ ಕಂಪನೀಸು ಲಾಸ್ಟ್ 2.5 ವರ್ಷದಿಂದ ಸೈಡ್ ವೇಸ್ ಅಲ್ಲಿ ಇದೆ. ಈಗ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇದೆ. ಬನ್ನಿ ಇದೆರಡು ಕಂಪನೀಸ್ ಯಾವುದು ಅಂತ ನೋಡೋಣ. ನೋಡಿ, ಮೊದಲೇ ಕಂಪನಿ ನಾನೀಗ screener.in ನ ಓಪನ್ ಮಾಡ್ತೀನಿ. ಯಾಕೆ screener.in ಅಂತಂದ್ರೆ ಕಂಪನಿ ಏನ್ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಬೇಕು. ಅದರ P&L ಮತ್ತೆ ಬ್ಯಾಲೆನ್ಸ್ ಶೀಟು, ಇನ್ವೆಸ್ಟರ್ಸು, FIS ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, DIS ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತೆ ಕಂಪನಿಯ ಪ್ರಮೋಟರ್ಸ್ ಯಾರು, ಪಬ್ಲಿಕ್ ಹತ್ರ ಎಷ್ಟು ಶೇರ್ಸ್ ಇದೆ, ಇದನ್ನೆಲ್ಲ ನಾವು ತಿಳ್ಕೊಬೇಕು ಅಂತಂದ್ರೆ ನಮಗೆ ಬೇಕಾಗಿರೋದು screener.in. screener.in ನ ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ನಮ್ ಫಸ್ಟ್ ನಾನು ನಿಮ್ಗೆ ತೋರಿಸ್ಬೇಕಾಗಿರೋ ಕಂಪನಿ ಹೆಸರು ಹ್ಯಾವೆಲ್ಸ್ ಇಂಡಿಯಾ. ಹ್ಯಾವೆಲ್ಸ್ ಟೈಪ್ ಮಾಡಿದ್ರೆ ಹ್ಯಾವೆಲ್ಸ್ ಏನ್ ಮಾಡ್ತಾ ಇದೆ ಅಂತ ಓಪನ್ ಆಗುತ್ತೆ. ಇಲ್ಲಿ ಪಿಯರ್ಸ್ ಅಂತ ನಾವು ಕ್ಲಿಕ್ ಮಾಡಿದ್ರೆ ನೋಡಿ, ಕನ್ಸ್ಯೂಮರ್ ಡ್ಯೂರಬಲ್ಸ್, ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್. ಹ್ಯಾವೆಲ್ಸ್ ಕಂಪನಿ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ಇವ್ರದ್ದು ಸ್ವಿಚಸ್ ಬರುತ್ತೆ, ಫ್ಯಾನ್ಸ್ ಬರುತ್ತೆ, ಮತ್ತೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಬರುತ್ತೆ. ಇದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ ನೋಡಿ, ಕ್ರಾಂಪ್ಟನ್ ಗ್ರೀವ್ಸು ನಂಬರ್ 2 ನಲ್ಲಿದೆ, ಹ್ಯಾವೆಲ್ಸು ನಂಬರ್ 1 ನಲ್ಲಿದೆ. ಆದ್ರೆ ಇದಕ್ಕೂ ಡಿಫ್ರೆನ್ಸ್ ನೋಡಿ, ಇದು 20,212 ಕೋಟಿ, ಇದು 1,03,098 ಕೋಟಿ. ಸೊ ಎಷ್ಟು ಡಿಫ್ರೆನ್ಸ್ ಇದೆ. ಆದ್ರೂ ನಂಬರ್ 1 ಕಂಪ್ನಿ ಆಗಿದ್ರು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ ಇದು 2.5 ವರ್ಷದಿಂದ ಸೈಡ್ ವೇಸ್ ಅಲ್ಲಿ ಇತ್ತು. ಈಗ ಬ್ರೇಕ್ಔಟ್ ಆಗೋ ಚಾನ್ಸಸ್. ಈಗ ನಮ್ಮ ಟೆಕ್ನಿಕಲ್ ಚಾರ್ಟ್ಸ್ ನ ನೋಡೋಣ. ನೋಡಿ, ಇದು ಹ್ಯಾವೆಲ್ಸ್ ಕಂಪ್ನಿಯ ಚಾರ್ಟ್. ಇದು ಮಂತ್ಲಿ ಚಾರ್ಟ್. ನೋಡಿ, ಮಂತ್ಲಿ ಚಾರ್ಟ್ ಪ್ರಕಾರ 2021 ಅಕ್ಟೋಬರ್ ಅಲ್ಲಿ ಹ್ಯಾವೆಲ್ಸ್ ಎಷ್ಟಿತ್ತು ಅಂತಂದ್ರೆ 1,500 ರೂಪಾಯಿ ಇತ್ತು. ಈಗ 2024 ಮಾರ್ಚ್ ಅಲ್ಲಿ 1,644 ರೂಪಾಯಿ ಇದೆ ಇವಾಗ. ಸೊ ಇಲ್ಲಿ ನೋಡಿ, ನೀಟಾಗಿ ಗೊತ್ತಾಗ್ತಾ ಇದೆ ನಿಮ್ಗೆ, ಹ್ಯಾವೆಲ್ಸು ಸೈಡ್ ವೇಸ್ ಆಗಿದೆ. ಸೈಡ್ ವೇಸ್ ಆಗಿ ಈಗ RSI ಅಬೌವ್ 60 ಬಂದಿದೆ, ನನ್ನ ಫೇವರೇಟ್ ಇಂಡಿಕೇಟರ್. ನೆಕ್ಸ್ಟ್ ಬೋಲಿಂಜರ್ ಬ್ಯಾಂಡ್ಸ್ ಮೇಲೂ ಕ್ಲೋಸ್ ಆಗ್ತದೆ. ಸೊ ಯಾರೆಲ್ಲ ನಿಮ್ಗೆ RSI ಅಂತಂದ್ರೆ ಏನು, ಬೋಲಿಂಜರ್ ಬ್ಯಾಂಡ್ಸ್ ಅಂದ್ರೆ ಏನು, ಇದರ ಇಂಪಾರ್ಟೆನ್ಸ್ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿ, ವಾಲ್ಯೂಮ್ 1, 2, 3 ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ RSI ಅಂತಂದ್ರೆ ಏನು, ಬೋಲಿಂಜರ್ ಬ್ಯಾಂಡ್ಸ್ ಅಂದ್ರೆ ಏನು, ಇದನ್ನ ನಾವು ಯಾಕೆ ಯೂಸ್ ಮಾಡಬೇಕು, ಯೂಸ್ ಮಾಡೋದ್ರಿಂದ ನಮ್ಗೆ ಟೈಮಿಂಗ್ ನ ಲಾಭ ಸಿಗುತ್ತೆ. ನೋಡಿ, ಇದು ಸೈಡ್ ವೇಸ್ ಇದ್ದಾಗ ಈ ಕಂಪನಿ ಅವತ್ತೂ ಒಳ್ಳೇದೆ, ಇವತ್ತೂ ಒಳ್ಳೇದೆ. ಆದ್ರೆ ಇಲ್ಲಿ ನಾನೇನಾದ್ರು ಇನ್ವೆಸ್ಟ್ ಮಾಡಿದ್ರೆ 2021 ನವೆಂಬರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿವರೆಗೂ ಇದು ಬರೀ 100 ರೂಪಾಯಿ ಮೇಲೆ ಹೋಗಿದೆ. ಸೊ 100 ರೂಪಾಯಿ ಅಂದ್ರೆ 1,500ಕ್ಕೆ 100 ರೂಪಾಯಿ ಅಂತಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು, ಒಂದು 5-6% ಆಯ್ತು. ಆದ್ರೆ ಎಷ್ಟು ವರ್ಷ ಆಯ್ತು, ಆಲ್ರೆಡಿ 2.5 ವರ್ಷ ಆಯ್ತು. ಸೊ 2.5 ವರ್ಷದಲ್ಲಿ ಈ ಸೈಡ್ ವೈಸ್ ನ ನಾವು ಅವಾಯ್ಡ್ ಮಾಡಬೇಕು ಅಂತಂದ್ರೆ RSI ಮತ್ತೆ ಬೋಲಿಂಜರ್ ಬ್ಯಾಂಡ್ಸ್ ನ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಈಗ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಮಂತ್ ಅಲ್ಲಿ ಇದೇನಾದ್ರು ಬ್ರೇಕ್ಔಟ್ ಆಯ್ತು ಅಂತಂದ್ರೆ, ಅಂದ್ರೆ ಇವತ್ತು 29 ಏಪ್ರಿಲ್, ಈ ಮಂತ್ ಆದ್ಮೇಲೆ ಮೇ ಮಂತ್ ಅಲ್ಲಿ ಇದು ಒಂದು ಪ್ರೈಸ್ ಅಲ್ಲಿ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ನಾವು 5 ಸ್ಟೆಪ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಅಲ್ಲಿ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಬೈ ಮಾಡ್ಬೋದು ಅಂತ. ಸೊ ಈ 5 ಸ್ಟೆಪ್ ಪ್ರೋಸೆಸ್ ನೀವೇನಾದ್ರು ಕಲಿಬೇಕು ಅಂತಂದ್ರೆ ನಮ್ಮ ಆಫ್ಲೈನ್ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆಯ್ತು ಅಂತಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಈ 5 ಸ್ಟೆಪ್ ಪ್ರೋಸೆಸ್ ಅಂತಂದ್ರೆ ಏನು ಅಂತ ಈಸಿಯಾಗಿ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ನೋಡಿ, ಇದ್ರಲ್ಲಿ ಅಡ್ವಾಂಟೇಜ್ ಏನು ಅಂತಂದ್ರೆ ಈ ಸೈಡ್ ವೇಸ್ ನ ನೀವು ಮೇಜರ್ ಆಗಿ ಅವಾಯ್ಡ್ ಮಾಡ್ಬೋದು. ಒಳ್ಳೊಳ್ಳೆ ಕಂಪ್ನೀಸು ಸೈಡ್ ವೇಸ್ ಆಗುತ್ತೆ. ನೋಡಿ, ಇದಕ್ಕೂ ಮೊದಲು ಈ ತರ ರ್ಯಾಲಿ ಆಗಿದೆ ನೋಡಿ, ಅಪ್ವರ್ಡ್ ರ್ಯಾಲಿ ನೀಟಾಗಿ ಕಾಣಿಸ್ತಾ ಇದೆ. ಅದಾದ್ಮೇಲೆ ಸೈಡ್ ವೇಸ್ ಆಯ್ತು. ಅದಕ್ಕೂ ಮೊದಲು ಇಲ್ಲಿ ರ್ಯಾಲಿ ಆಯ್ತು, ಅದಾದ್ಮೇಲೆ ಡೌನ್ವರ್ಡ್ ಆಯ್ತು. ಸೊ ನಾವು ಅಪ್ವರ್ಡ್ ಆಗ್ಬೇಕಾದ್ರೆ ಯಾವ ತರ ರ್ಯಾಲಿ ಸ್ಟಾರ್ಟ್ ಆಗೋಕ್ಕೂ ಮೊದಲು ಕಂಪ್ನಿನ ಬೈ ಮಾಡ್ಬೋದು ಅನ್ನೋದಕ್ಕೆ ನಮ್ಗೆ RSI ಮತ್ತೆ ಬೋಲಿಂಜರ್ ಬ್ಯಾಂಡ್ಸು ಯೂಸ್ ಆಗುತ್ತೆ. ಸೊ ಅದನ್ನ ರೈಟ್ ವೇನಲ್ಲಿ ನಾವು ಯೂಸ್ ಮಾಡ್ಕೊಂಡ್ರೆ ಈ ತರ ಅದು ಬ್ರೇಕ್ಔಟ್ ಆಗೋ ಟೈಮಲ್ಲಿ ನಾವು ಅದನ್ನ ಬೈ ಮಾಡ್ಬೋದು. ನೆಕ್ಸ್ಟ್ ಕಂಪನಿ ನೇಮ್ ಯಾವ್ದಪ್ಪ ಅಂತಂದ್ರೆ ಪಿಡಿಲೈಟ್ ಇಂಡಸ್ಟ್ರೀಸ್. ಪಿಡಿಲೈಟ್ ಇಂಡಸ್ಟ್ರೀಸ್ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ, ಫೆವಿಕಾಲ್ ಕಂಪನಿ. ಸೊ ಇದರ ಕಂಪ್ಯಾರಿಸನ್ ನೋಡಿದ್ರೆ ನೋಡಿ, ಪಿಡಿಲೈಟ್ PR ಕಂಪ್ಯಾರಿಸನ್ ಅಲ್ಲಿ ನಂಬರ್ 1, SRF, ಲಿಂಡೆ ಇಂಡಿಯಾ ಇದೆಲ್ಲ 2nd, 3rd, 4th, 5th ಅಲ್ಲಿ ಬಂದ್ರೆ
ಪಿಡಿಲೈಟ್ದು ಮಾರ್ಕೆಟ್ ಕ್ಯಾಪ್ ನೋಡಿ 1,53,697 ಕೋಟಿ. SRF 78,000 ಅಂದ್ರೆ ಅರ್ಧಕ್ಕೆ ಅರ್ಧನೂ ಇಲ್ಲ. ಸೊ ನಂಬರ್ 1 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದ್ರೂ ಇದು ಲಾಸ್ಟ್ 2 ವರ್ಷದಿಂದ ಸೈಡ್ ವೇಸ್ ಇತ್ತು, 2-2.5 ವರ್ಷದಿಂದ. ಈಗ ನಾವು ಟೆಕ್ನಿಕಲ್ ಚಾರ್ಟ್ಸ್ ನ ನೋಡೋಣ. ನೋಡಿ ನೀಟಾಗಿ ಇಲ್ಲಿಂದ 2022 ಜನವರಿಯಿಂದ ಈಗ 2024 ಮೇ, ಏಪ್ರಿಲ್ ಟು ಮೇ ಇಲ್ಲಿವರೆಗೂ ಇದು ಸೈಡ್ ವೇಸ್ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಸೈಡ್ ವೇಸ್ ಇದಾದ್ಮೇಲೆ ಇದು ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಈ ತರ ಅಪ್ವರ್ಡ್ ರ್ಯಾಲಿ ಆಗೋ ಚಾನ್ಸಸ್ ಇರುತ್ತೆ. ಯಾವುದೇ ಒಂದು ಸ್ಟಾಕ್ ಆದ್ರೂ ಮೇಲಕ್ಕೆ ಹೋಗುತ್ತೆ, ಮೇಲಕ್ಕೆ ಹೋದ್ಮೇಲೆ ಸ್ವಲ್ಪ ಸೈಡ್ ವೇಸ್ ಆಗುತ್ತೆ. ಸೈಡ್ ವೇಸ್ ಆದಾಗ ನಾವು ಆ ಕಂಪ್ನಿನಲ್ಲಿ ಇಂದ ಹೊರಗಡೆ ಬರಬೇಕು. ಅದು ಸೈಡ್ ವೇಸ್ ಮುಗಿಸ್ಕೊಂಡು ಮತ್ತೆ ಅಪ್ವರ್ಡ್ ರ್ಯಾಲಿ ಸ್ಟಾರ್ಟ್ ಆಗ್ಬೇಕಾದ್ರೆ ಇದು ಇನ್ನೊಂದು ಹೊಸ ಜರ್ನಿ ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಜರ್ನಿ ಆಯ್ತು, ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಸೈಡ್ ವೇಸ್ ಜರ್ನಿ ಆಯ್ತು. ಈಗ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗೋ ಚಾನ್ಸಸ್ ಈಗ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಹಾಗಾಗಿ ನಾವು ಈಗ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ಸು ಪೊಟೆನ್ಷಿಯಲ್ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ಈ 5 ಸ್ಟೆಪ್ ಪ್ರೋಸೆಸ್ ನೀವೇನಾದರೂ ಕಂಪ್ಲೀಟ್ ಆಗಿ ಕಲಿಬೇಕು ಅಂತ ಇತ್ತು ಅಂತಂದ್ರೆ ಇಲ್ಲಿ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಬೋದು. ಈ 5 ಸ್ಟೆಪ್ ಪ್ರೋಸೆಸ್ನ ನಾವು ಈಸಿಯಾಗಿ ಯಾರಿಗೆ ಬೇಕಾದರೂ ಅರ್ಥ ಆಗೋ ಥರ ನೀಟಾಗಿ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ನೀವು ಕಲಿಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಕಲಿಬೋದು. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಥ್ಯಾಂಕ್ ಯು ಫ್ರೆಂಡ್ಸ್.